V4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ಹಿರಿಸಾವೆ ಬಳಿ ಸಾಯಿ ಆಶ್ರಮದಲ್ಲಿ 2024ನೇ ಸಾಲಿನ ಪತ್ರಿಕಾ ದಿನಾಚರಣೆ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜನೆ ಮಾಡಲಾದ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರು, ಸಂಸದರು ಸೇರಿ ರಾಜಕೀಯ ಮುಖಂಡರು, ಪತ್ರಿಕಾ ರಂಗದ ಗಣ್ಯರು ಭಾಗಿ. ಪತ್ರಕರ್ತರ ಕುಟುಂಬದ ಸದಸ್ಯರಿಗೆ ನಡೆದ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಬಹುಮಾನ ಗೆದ್ದು ಹರ್ಷ ವ್ಯಕ್ತಪಡಿಸಿದ ಸದಸ್ಯರು. ಸೆಪ್ಟೆಂಬರ್ನಲ್ಲಿ ನಡೆಯುವ ಗಣೇಶ ಚತುರ್ಥಿ ಸಲುವಾಗಿ ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಗಣಪತಿ ಸೇವಾ ಸಮಿತಿಯಿಂದ ಏಕಾದಶಿ ಶುಭ ದಿನದಂದು ಮೂರ್ತಿ ತಯಾರಿಕೆಯ ಮಣ್ಣಿಗೆ ಪೂಜೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣರವರು ಸೇರಿ ಹಲವು ಗಣ್ಯರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರು. ಪಟ್ಟಣದ ನವೋದಯ ವಿದ್ಯಾಸಂಘದ 13 ನಿರ್ದೇಶಕರ ಸ್ಥಾನಗಳಿಗೆ ಆಗಸ್ಟ್ 4ರಂದು ಚುನಾವಣೆ. 5 ವರ್ಷದ ಅವಧಿಗೆ ನಡೆಯುವ ಚುನಾವಣೆಗೆ ವಿದ್ಯಾಸಂಘದ 2583 ಸದಸ್ಯರಿಂದ ಮತದಾನದ ದಿನವೇ ಸಂಜೆ ಮತ ಎಣಿಕೆ, ಫಲಿತಾಂಶ ಪ್ರಕಟ. ಹಿರಿಸಾವೆ ಚಿಕ್ಕೋನಹಳ್ಳಿ ಸಾಯಿ ಮಂದಿರದಲ್ಲಿ ಜುಲೈ 21ರಂದು ಗುರುಪೂರ್ಣಿಮೆ. ಜಿಲ್ಲೆ ಮತ್ತು ತಾಲೂಕಿನ ಜನರಿಗೆ ಆಧ್ಯಾತ್ಮಿಕ ಜಿಜ್ಞಾಸೆಗಳಿಗೆ ಬಾಬಾರವರ ಆಶೀರ್ವಾದ ಪಡೆಯುವಂತೆ ಜನತೆಗೆ ಕರೆಕೊಟ್ಟ ಸಾಯಿ ಆಶ್ರಮದ ಮುಖ್ಯಸ್ಥರಾದ ಶ್ರೀ ಗುರುಮೂರ್ತಿ ಗುರೂಜಿಯವರು. ವಾರ್ತೆಗಳ ವಿವರ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು 2024ನೇ ಸಾಲಿನ ಮಾಧ್ಯಮ ದಿನಾಚರಣೆಯನ್ನ ತಾಲೂಕಿನ ಹಿರಿಸಾವೆ ಬಳಿಯ ಚಿಕ್ಕೋನಹಳ್ಳಿ ಗೇಟ್ನಲ್ಲಿರುವ ಸದ್ಗುರು ಶ್ರೀ ಸಾಯಿ ಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಪತ್ರಿಕಾ ದಿನಾಚರಣೆಯಲ್ಲಿ ತಾಲೂಕಿನ ಎಲ್ಲ ಪತ್ರಕರ್ತರು ಮತ್ತವರ ಕುಟುಂಬದವರು ಭಾಗಿಯಾಗಿ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಖುಷಿಪಟ್ಟರು. ಪತ್ರಿಕಾ ದಿನಾಚರಣೆಯನ್ನ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಇನ್ನು ಪತ್ರಕರ್ತರು ತಾವು ಮಾಡಿದ ಸುದ್ದಿಗಳು ಬಿತ್ತರವಾಗುವ ಪತ್ರಿಕೆಗಳ ಪ್ರದರ್ಶನವನ್ನ ವೇದಿಕೆಯಲ್ಲಿದ್ದ ಗಣ್ಯರು ಬಿಡುಗಡೆ ಮಾಡಿ ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು, ನಮ್ಮ ದೇಶದ ಸಂವಿಧಾನದ 4 ಅಂಗಗಳಲ್ಲಿ ಪತ್ರಿಕಾ ರಂಗವು 4ನೆಯ ಅಂಗವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ವಸ್ತುನಿಷ್ಠ ವರದಿಗಳು ಪತ್ರಿಕೆಗಳಿಂದ ಕಾಣೆಯಾಗಿವೆ. ಪತ್ರಕರ್ತರು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಬೇಕು. ತಪ್ಪು ನಡೆದಾಗ ಎಚ್ಚರಿಸುವ ಕೆಲಸವನ್ನ ಪತ್ರಕರ್ತರು ಮಾಡುವುದರಿಂದ ಸಮಾಜವನ್ನ ಸರಿದಾರಿಗೆ ತರಬಹುದಾಗಿದೆ. ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ಕ್ಷೇತ್ರದ ಶಾಸಕರಾಗಿ ಹೆಚ್ಚಿನ ನೆರವನ್ನ ನೀಡಿದ್ದೇನೆ. ಜೊತೆಗೆ ಈ ಹಿಂದೆ ಸಂಘದ ಕಟ್ಟಡ ನಿರ್ಮಾಣಕ್ಕೂ ಹೆಚ್ಚಿನ ಸಹಕಾರವನ್ನ ನೀಡಿದ್ದೇನೆ. ಮುಂಬರುವ ದಿನಗಳಲ್ಲಿ ಸಂಘದ ಉನ್ನತಿಗೆ ಹೆಚ್ಚಿನ ಸಹಕಾರ ನೀಡುವುದಾಗಿ ತಿಳಿಸಿದರು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸದ್ಗುರು ಶ್ರೀ ಸಾಯಿ ಮಂದಿರದ ಪೀಠಾಧ್ಯಕ್ಷರಾದ ಶ್ರೀ ಗುರುಮೂರ್ತಿ ಗುರೂಜಿರವರು ಮಾತನಾಡಿ, ಸದಾ ಸಮಾಜದ ಆಗು ಹೋಗುಗಳ ಬಗ್ಗೆ ಹೆಚ್ಚು ಜಾಗೃತಿಯನ್ನ ವಹಿಸಿ ತಮ್ಮ ವರದಿಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪತ್ರಕರ್ತರು ಸ್ಪಂದಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ಸರ್ಕಾರಗಳು ಪತ್ರಕರ್ತರ ನೆರವಿಗೆ ಮುಂದಾಗಬೇಕು. ಕ್ಷೇಮಾಭಿವೃದ್ಧಿ ಸ್ಥಾಪನೆಗೆ ಸರ್ಕಾರ ಹೆಚ್ಚಿನ ನೆರವು ನೀಡುವ ಮೂಲಕ ಪತ್ರಕರ್ತರಿಗೆ ಆರ್ಥಿಕವಾಗಿ ಭದ್ರತೆ ಒದಗಿಸಲು ಮುಂದಾಗಬೇಕೆಂದು ಮನವಿ ಮಾಡಿದರು. ಈ ಬಾರಿಯ ಮಾಧ್ಯಮ ದಿನಾಚರಣೆಯನ್ನ ನಮ್ಮ ಶ್ರೀ ಸಾಯಿ ಮಂದಿರದಲ್ಲಿ ಪತ್ರಕರ್ತರ ಕುಟುಂಬದೊಂದಿಗೆ ಆಚರಣೆ ಮಾಡುತ್ತಿರುವುದು ಹರ್ಷದಾಯಕ. ತಾಲೂಕು ಪತ್ರಕರ್ತರ ಸಂಘಕ್ಕೆ ಸದಾ ಹೆಚ್ಚಿನ ಸಹಕಾರ ನೀಡಲು ನಾವು ಸಿದ್ಧರಿದ್ದೇವೆ ಎಂದರು. ಗುರುಪೂರ್ಣಿಮೆ ಪ್ರಯುಕ್ತ ಸದ್ಗುರು ಶ್ರೀ ಸಾಯಿ ಮಂದಿರದಲ್ಲಿ ಭಾನುವಾರದಂದು ವಿಶೇಷ ಪೂಜೆ ಇರಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಸಾಯಿಬಾಬಾರ ದರ್ಶನ ಪಡೆಯುವಂತೆ ತಿಳಿಸಿದರು. ಜಿಲ್ಲೆಯಲ್ಲಿ ಎರಡು ತಂಡಗಳಿದ್ದಾರೆ. ಯಾಕೆಂದರೆ ನಮ್ಮ ಶಿವಾನಂದ ತಗಡೂರು ಮತ್ತು ನಮ್ಮ ಮದರ್ದು ಈ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಸಮನ್ವಯತೆಯಿಂದ ಈ ಒಂದು ಪತ್ರಕರ್ತರನ್ನು ಒಗ್ಗೂಡಿಸ್ಕೊಂಡು ಅವರ ಒಂದು ಬಾಂಧವ್ಯವನ್ನು ಬೆಸೆಯುವಂಥ ನಿಟ್ಟಿನಲ್ಲಿ ಅವರು ಪ್ರಮುಖವಾಗಿ ಎಲ್ಲರೊಂದಿಗೆ ಸಹಕಾರವನ್ನು ನೀಡಿದ್ದಾರೆ. ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಬಂದು ಅವರು ಪ್ರೋತ್ಸಾಹಿಸುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ರವಿ ನಾಗ್ಪುರಗೂಡು ಅವರು ಕೂಡ ನಮ್ಮ ಆರ್ಕಿವಿಯಿಂದ ಅಧ್ಯಕ್ಷರವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ಶ್ವೇತಾ ವೇಣು ಅವರು ನಮ್ಮ ಮೊದಲಿಂದಲೂ ಕೂಡ ತುಂಬ ಹಳೆಯ ಹತ್ತಿರದ ಸ್ನೇಹಿತರು, ಜಿಲ್ಲಾ ಸಂಘದ ಜವಾಬ್ದಾರಿ ತಗೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಹರೀಶಣ್ಣ ಮತ್ತು ಮೋಹನ್ ಅವರು ಜಿಲ್ಲಾ ಉಪಾಧ್ಯಕ್ಷಗಳಾಗಿ ಅವ್ರ ಜೊತೆ ಇವತ್ತೆಲ್ಲ ಕೈ ಜೋಡಿಸಿದ್ದಾರೆ. ನಮ್ಮ ಜಿಲ್ಲೆ ಒಂದು ವಿಶೇಷವಾದಂಥ ಜಿಲ್ಲೆ. ನಮ್ಮ ಪತ್ರಕರ್ತರ ಟೀಮ್ಗೆ ತಾಲೂಕಲ್ಲ ಜಿಲ್ಲಾ ಮಟ್ಟಕ್ಕೆ ತನ್ನದೇ ಆದಂಥ ಒಂದು ಮಹತ್ವ, ತನ್ನದೇ ಆದಂಥ ಒಂದು ಗೌರವ. ಅವ್ರಿಗೆ ನಾನು ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ
ಪತ್ರಕರ್ತರ ಕುಟುಂಬ ವರ್ಗದವರು ಇವತ್ತೆಲ್ಲರೂ ಕೂಡ ಗೈರು ಹಾಜರಾಗದ ರೀತಿ ತಾವೆಲ್ಲರೂ ಭಾಗವಹಿಸಿರುವಂಥದ್ದು ತುಂಬ ತಮ್ಮ ಕುಟುಂಬ ಸಮೇತ ತಮ್ಮ ಮಕ್ಕಳೊಂದಿಗೆ ಆಗಮಿಸಿದೆ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಅದರ ಜೊತೆಯಲ್ಲಿ ಪತ್ರಿಕಾ ರಂಗ ಬಹುಮುಖ್ಯವಾದಂಥ 4ನೇ. ಕತ್ತರಿಕಟ್ಟ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಶ್ರೀ ಚಂದ್ರಶೇಖರ್ ಗುರೂಜಿರವರು ಆಶೀರ್ವಚನ ನೀಡಿ ಮಾತನಾಡಿ, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ತಾಲೂಕಿನ ಜನರ ವಿಶ್ವಾಸವನ್ನ ಗಳಿಸಿದೆ. ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ತಾವು ಹೆಚ್ಚು ಸಹಕಾರ ನೀಡುತ್ತಾ ಬಂದಿದ್ದೇವೆ ಎಂದರು. ನೆಂಟರು ಶಾಸಕರು ಹೇಳಿದ್ರಲ್ಲ, ನೀವಿಲ್ಲದೆ ನಾವಿಲ್ಲ, ನಾವಿಲ್ಲದೆ ನೀವಿಲ್ಲ. ಗುರುಗಳು ಅದೇ ಹೇಳ್ತಿದ್ರು, ಮಠಗಳು ರಾಜಕಾರಣಗಳು ನಡೀಬೇಕಾದ್ರೆ ಪತ್ರಕರ್ತರ ಅವಶ್ಯಕತೆ ಜಾಸ್ತಿ ಇದೆ. ನಾವ್ಯಾರು ನಿಮ್ಮನ್ನು ನೋಯಿಸ್ತಿಲ್ಲ. ಏನೋ ನೋಯಿತ್ತು ಹೇಳ್ತಿದ್ರು, ನಂದನ್ ಹೇಳ್ತಿದ್ರು, ಅವ್ರು ಯಾರು ನಿಮ್ಮನ್ನು ನೋಯಿಸ್ತಿಲ್ಲ. ನಿಮಗೆ ಹೋಗೋದಾಗಿ ಸ್ವಲ್ಪ ಸ್ಲೋ ಆಗಿರಿಂದ ಮದನಗಳು ಚುಚ್ಚಿ ಹೇಳ್ತಿದ್ರು. ಅವ್ರು ಯಾರು ನಿಮ್ಗೆ ಅವಮಾನ ಮಾಡಲಿಲ್ಲ, ಅವ್ರು ಯಾರು ನಿಮಗೆ ಮನಸ್ಸಿಗೆ ನೋವಾಗಿ ಮಾತಾಡಲಿಲ್ಲ. ಕಾರಣ ಇಷ್ಟೇ, ನೀವು ತಗೊಳ್ಳುವ ಒಂದು ಒಳ್ಳೆ ನಿರ್ಧಾರ ಈ ಸಮಾಜನ ಸುವ್ಯವಸ್ಥೆ ಕರ್ಕೊಂಡು ಹೋಗುತ್ತೆ. ನೀವು ತಗೊಳ್ಳುವ ಒಂದು ತಪ್ಪು ನಿರ್ಧಾರ ಈ ಸಮಾಜನ ಅಧೋಗತಿಗೂ ಕರ್ಕೊಂಡು ಹೋಗುತ್ತೆ. ದೀಪ ಹಚ್ಚೋದು ನಿಮ್ಮ ಕೈಲಿದೆ, ದೀಪ ಹಾಸೋದು ನಿಮ್ಮ ಕೈಲಿದೆ. ಎಲ್ಲ ಬಂದಿದ್ದೀರಿ, ನಾನು ಜಾಸ್ತಿ ಮಾತಾಡೋದು. ಇವತ್ತೆಲ್ಲ ನೀವು ಹಬ್ಬ, ಪತ್ರಿಕಾ ದಿನಾಚರಣೆ ಶುಭಾಶಯಗಳು ನಿಮಗೆ. ನೀವಿಲ್ಲಿ ಇದನ್ನ ಪ್ರೀತಿಯಿಂದ, ಸಂತೋಷದಿಂದ, ಸಡಗರದಿಂದ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಿ. ನಾನು ಹೆಚ್ಚಿಗೆ ಮಾತಾಡಲ್ಲ, ನಿಮ್ಮೆಲ್ಲರಿಗೂ ಒಳ್ಳೆದಾಗ್ಲಿ. ಹಾಗೆ ಏನೋ ಮುಂದಿನ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷರು ಕೇಳ್ತಿದ್ರು ನಟೇಶ್ ಅವರು. ಖಂಡಿತ ಅಂತ ಅವಕಾಶ ಬಂದರೆ ನಾನು ಸದಾ ನನ್ನ ಆಶ್ರಮ ನಿಮಗೆ ಭಾಗ ತೆರೆದಿರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆದಾಗ್ಲಿ ಅಂತ ಆಶೀರ್ವಾದ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿದ್ದರಾಜು ಮಾತನಾಡಿ, ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಸ್ಥಾಪನೆಗೊಂಡಿರುವ ಕ್ಷೇಮಾಭಿವೃದ್ಧಿಗೆ ಕ್ಷೇತ್ರದ ಶಾಸಕರು ಸುಮಾರು 12.5 ಲಕ್ಷ ರುಗಳ ಹಣವನ್ನ ನೀಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಮುಖಂಡರಾದ ಎಂಎ ಗೋಪಾಲಸ್ವಾಮಿಯವರು ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು, ಸ್ವಾಮೀಜಿಗಳು ಹೆಚ್ಚಿನ ಸಹಕಾರವನ್ನ ನೀಡುತ್ತಾ ಬಂದಿದ್ದಾರೆ. ಮುಂಬರುವ ದಿನಗಳಲ್ಲಿ ಇದೇ ಸಹಕಾರ ಮುಂದುವರಿಯಲಿ ಎಂದರು. ಭಾಷಣಕ್ಕೆ ಕೊನೆಯನ್ನಾಗಿ ಬರಬಾರ್ದಂತೆ. ಮನೆಗೆ ಮೊದಲ ಮಗ ಹುಟ್ಟಿದ್ರೆ ಜವಾಬ್ದಾರಿ ಜಾಸ್ತಿ. ಭಾಷಣಕ್ಕೆ ಕೊನೆಯನ್ನಾಗಿ ಬಂದರೆ ಏನು ಮಾತಾಡೋದಿರಲ್ಲ. ಅವರವರೆಲ್ಲ ಏನೇನೆಲ್ಲ ಹೇಳಿದ್ರು ಅದನ್ನ ಸ್ವಲ್ಪ ಹೇಳ್ಬೇಕಾಗತ್ತೆ. ಮತ್ತೆ ಜಾಸ್ತಿ ಮಾತಾಡಿದ್ರೆ ಗೊತ್ತು, ಈಗಾಗಲೇ ಹಿಂದ್ಗಡೆ ಗೊತ್ತವ್ರೆ ಕೆಲವರೆಲ್ಲ ಆಕ್ಳಿಸ್ತಾ ಇದ್ದಾರೆ. ಕೆಲವರು ಮೊಬೈಲ್ ನೋಡಿಕೊಂಡು ಕರಿಮಣಿ ಮಾಲೀಕ ನಾನಲ್ಲ ಅನ್ನೋದು ಹೇಗಿದೆ ಅಂತೇಳಿ ಬೆಳಕಾಗ್ತಾ ಇದ್ದಾರೆ. ಅದ್ರ ಜೊತೆ ನಾನಾದ್ರೂ ಅಂದ್ಕೊಂಡಿದ್ದೀನಿ, ಇವತ್ತು ನಮ್ಮ ಫ್ಯಾಮಿಲಿಗಳಿಗೆ ಗೊತ್ತಾಗಿದೆ ನಮ್ಮ ಕಷ್ಟ ಏನು ಅಂತೇಳಿ. ಯಾಕಂದರೆ ವರ್ಷದ 365 ದಿನಗಳಲ್ಲಿ 361 ದಿನ ಕೆಲಸ ಮಾಡ್ತೀವಿ ನಾವು. 4 ದಿನ ಅಷ್ಟೇ ರಜಾ ನಮಗೆ. ಅದು ಯುಗಾದಿ ಹಬ್ಬ, ಗಣಪತಿ ಹಬ್ಬ, ಮತ್ತು ಆಯುಧ ಪೂಜೆ, ದೀಪಾವಳಿ. ಇಷ್ಟು ಬಿಟ್ಟರೆ 361 ದಿನ ನಾವು ಕೆಲಸ ಮಾಡ್ತೀವಿ. ಸೊ ಇನ್ನು ಮುಂದಾದರೂ ನೀವು ಸ್ವಲ್ಪ ನಮಗೆ ರಿಲೀಫ್ ಮಾಡಬೇಕು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷ ಎಚ್.ಪಿ. ಮದನ್ ಗೌಡ ಹಾಗೂ ರಾಜ್ಯ ಕಾರ್ಯಕಾರಿ ವಿಶೇಷ ಆಹ್ವಾನಿತ ರವಿ ನಕಲಗೂಡು, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಹಿರಿಯ ಪತ್ರಕರ್ತರಾದ ಎಎಲ್ ನಾಗೇಶ್ ಮಾತನಾಡಿದರು. ಮಾಧ್ಯಮ ದಿನಾಚರಣೆಯಲ್ಲಿ ಪತ್ರಕರ್ತರಾದ ನಟೇಶ್ ಕಾಳಿನಹಳ್ಳಿ, ದಯಾನಂದ್ ಶೆಟ್ಟಿಹಳ್ಳಿ, ಹಿರಿಸಾವೆಯ ಹೀಕ್ರು ಚಂದ್ರು ಅವರನ್ನ ಮತ್ತು ಪತ್ರಿಕಾ ವಿತರಕರಾದ ಜೆಆರ್ ಶರತ್ ಹಾಗೂ ಎಚ್.ಡಿ. ಮಂಜುನಾಥ್ ರವರನ್ನ ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಸನ್ಮಾನಿಸಲಾಯಿತು. ಮಾಧ್ಯಮ ದಿನಾಚರಣೆಯ ಅಂಗವಾಗಿ ಸಂಘದ ವತಿಯಿಂದ ನಡೆದ ವಿವಿಧ ಕ್ರೀಡಾಕೂಟಗಳಲ್ಲಿ ಜಯಗಳಿಸಿದ ವಿಜೇತರಿಗೆ ಸಂಜೆ ನಡೆದ ಸಮಾರೋಪ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ವಿತರಿಸಲಾಯಿತು. ಈ ವೇಳೆ ಸಂಜೆ ಆಗಮಿಸಿದ ಸಂಸದರಾದ ಶ್ರೇಯಸ್ ಪತ್ರಕರ್ತರೊಂದಿಗೆ ಕೆಲ ಹೊತ್ತು ಕಾಲ ಕಳೆದು ಎಲ್ಲರಿಗೂ ಶುಭ ಹಾರೈಸಿ ಪತ್ರಕರ್ತರ ಬೇಡಿಕೆಯಾದ ನಿವೇಶನದ ಬಗ್ಗೆ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ ರವರೊಂದಿಗೆ ಚರ್ಚಿಸುವುದಾಗಿ ತಿಳಿಸಿದರು. ಶ್ರೀ ಸದ್ಗುರು ಸಾಯಿ ಮಂದಿರದ ಶ್ರೀ ಯೋಗಿ ಶಿವಾನಂದ ಗುರೂಜಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್. ವೇಣುಕುಮಾರ್, ಉಪಾಧ್ಯಕ್ಷರಾದ ಮೋಹನ್ ಕುಮಾರ್, ಕೆಎಂ ಹರೀಶ್, ತಾಲೂಕು ಪತ್ರಕರ್ತರ ಸಂಘದ ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ನಟೇಶ್ ಕಾಳಿನಹಳ್ಳಿ ಸೇರಿ ಎಲ್ಲ ಕಾರ್ಯಕಾರಿ ಸದಸ್ಯರು ಹಾಗೂ ಪತ್ರಕರ್ತರು ಹಾಜರಿದ್ದರು. ಮಾಡಿಕೊಟ್ರು. ಹಾಗೆ ಈ ತಾಲೂಕಿನ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಬಾಲಣ್ಣವರು ಹೀಗೆ ನಮಗೆ ಸಹಕಾರವನ್ನು ನೀಡಿದ್ರು. ಹಾಗೆ ಇಬ್ಬರು ಪೂಜ್ಯರು ಕೂಡ, ಗುರುಮೂರ್ತಿ ಗುರುಜಿಯರು ಇರ್ಬೋದು, ಚಂದ್ರಶೇಖರ ಗುರುಜಿಯರು ಇರ್ಬೋದು, ಇಬ್ಬರು ಕೂಡ ಅಷ್ಟೇ ನಮಗೆ ಜೊತೆಯಾಗಿ ನಿಂತಿದ್ದಾರೆ. ಇವತ್ತು ಈ ಕ್ಷೇತ್ರದಲ್ಲಿ
ಮಾಧ್ಯಮದ ಒಂದು ಈ ದಿನವನ್ನು ಆಚರಣೆ ಮಾಡಲಿಕ್ಕೆ ಅವರ ಕುಟುಂಬದ ಎಲ್ಲ ಸದಸ್ಯರು ಬರಲಿಕ್ಕೆ ಪೂಜ್ಯ ಗುರುಮೂರ್ತಿ ಗುರೂಜಿಯವರು ಒಂದು ಸಹಕಾರವನ್ನು ಕೊಡುವ ಮೂಲಕ ಆಶೀರ್ವಾದವನ್ನು ಮಾಡುವ ಮೂಲಕ ಕ್ಷೇತ್ರ ದರ್ಶನವನ್ನು ಎಲ್ಲ ಕುಟುಂಬಕ್ಕೆ ಅವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ವಿಶೇಷವಾಗಿ ಅವರನ್ನು ಧನ್ಯವಾದಗಳನ್ನು ನೀವೆಲ್ಲರೂ ಪರವಾಗಿ ನಾನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಮಾಧ್ಯಮ ಕ್ಷೇತ್ರದ ಇವತ್ತು ಹಾಸನ ಜಿಲ್ಲೆಯಲ್ಲೇ ಒಂದು ಈ ಜಿಲ್ಲೆ ವಿಶೇಷವಾಗಿ ರಾಜ್ಯಾಧ್ಯಕ್ಷರು ಹೊಂದಿರುವಂಥ ಜಿಲ್ಲೆ, ಅದು ನಿಮ್ಮ ತಾಲೂಕಿನ ನಮ್ಮ ಚಂದ್ರಪಟ್ಟಣ ತಾಲೂಕಿನ ತಗಡೂರಿನವರು ಇವತ್ತು ಇಡೀ ರಾಜ್ಯದಲ್ಲಿ ಶಿವಾನಂದ ತಗಡೂರು ಅಂತೇಳಿ ನಮ್ಮ ಚಂದ್ರಪಟ್ಟಣ ತಾಲೂಕಿನ ತಗಡೂರಿನವರು. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ದಾವಣಗೆರೆ ತಮ್ಮ ತಗಡೂರು ಅಂತಿದೆ, ಅಲ್ಲೂ ಕೂಡ ಅವ್ರು ನೀವು ನಮ್ಮೂರಿನವರ ಅಂತ ಕೇಳಿದ್ದು ಉಂಟು. ಅಷ್ಟು ಒಂದು ಪ್ರಖ್ಯಾತಿಯನ್ನು ಶಿವಾನಂದ ತಗಡೂರು. ಯಾರಿಗೆ ನಿವೇಶನ ಇಲ್ಲ ಅವರಿಗೆ ಮಾತ್ರ ಒಂದು ನಿವೇಶನ ಕೊಡಿಸುವಂಥ ಒಂದು ಜವಾಬ್ದಾರಿ ಮೇಲಿದೆ. ಈಗ ಯಾರು ಪತ್ರಕರ್ತರು ನಿವೇಶನ ಇಲ್ಲೋ ಅವರಿಗೆ ಬಾಡಿಗೆ ಮನೆಯಲ್ಲಿದ್ದಾರೆ ಅನೇಕರು, ಸ್ವಂತ ನಿವೇಶನವರು ಬೇಡ, ಸ್ವಂತ ಮನೆಯವರು ಬೇಡ, ಒಂದು 5 ಬರುತ್ತೋ 10 ಬರುತ್ತೋ ನಿಮ್ಮ ಜವಾಬ್ದಾರಿ ದಯವಿಟ್ಟು ಮಾಡ್ಕೊಡ್ತೀವಿ ವಿನಂತಿ ಮಾಡ್ಕೊಡ್ತೀವಿ. ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿದಾಳ ಉರುಳಿಸಿದಾಳ. ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಪತ್ರಕರ್ತರು ಇಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಒಂದು ಏನಂತ ಅಂದ್ರೆ ಒಂದು ಸ್ನೇಹ ಬಾಂಧವ್ಯ ಹೆಚ್ಚಾಗ್ತದೆ. ಒಂದು ಕುಟುಂಬ ಸದಸ್ಯರುಗಳ ಜೊತೆ ಇನ್ನೊಂದು ಕುಟುಂಬದ ಸದಸ್ಯರುಗಳ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತದೆ, ಒಂದು ಸಂಬಂಧ ಗಟ್ಟಿ ಆಗ್ತದೆ. ಈ ಸ್ನೇಹ ಮತ್ತೆ ವಿಶ್ವಾಸ ಸಂಬಂಧವನ್ನು ಗಟ್ಟಿ ಮಾಡೋ ನಿಟ್ಟಿನಲ್ಲಿ ಈ ಪತ್ರಿಕಾ ದಿನಾಚರಣೆಗಳು ಸಹಕಾರಿ ಅಂತ ಹೇಳ್ತಾ, ಪತ್ರಿಕಾ ದಿನಾಚರಣೆಯ ಈ ಕಾರ್ಯಕ್ರಮ ಕೇವಲ ದಿನಾಚರಣೆಗೆ ಸೀಮಿತ ಆಗದರೆ ದಿನಚರಿಯಾಗಿ ಉಳಿಲಿ ಅಂತೇಳಿ ನಾನು ಆಶಿಸ್ತಾ, ಪತ್ರಕರ್ತರ ಸಮಗ್ರ ಅವರ ಹೇಳಿಕೆಗೆ ಶ್ರಮಿಸ್ತಕ್ಕಂಥ ಒಂದು ಸಂಕಲ್ಪ ಮಾಡಿರ್ತಕ್ಕಂಥ ಬಾಲಣ್ಣ ಅವರಿಗೆ ಧನ್ಯವಾದ ತಿಳಿಸ್ತಾ, ಅವರು ಇನ್ನು ಮತ್ತೊಂದೇನಂತಂದ್ರೆ ಈ ಏನು ಚನ್ನರಾಯಪಟ್ಟಣದಲ್ಲಿ ಪತ್ರಕರ್ತರ ಕ್ಷೇಮ ನಿಧಿಯನ್ನ ಸ್ಥಾಪನೆ ಮಾಡಿಸುವಲ್ಲಿ ಬಾಲಣ್ಣ ಹೇಗೆ ಪ್ರಮುಖರು, ಹಾಗೆಯೇ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಕ್ಷೇಮ ನಿಧಿಗೂ ಕೂಡ ಅವರೇ ಫೌಂಡರ್. ಏನು ಸಾಯಿಬಾಬಾ ಕ್ಷೇತ್ರದಲ್ಲಿ ಇವತ್ತು ಒಂದು ಪತ್ರಿಕಾ ದಿನಾಚರಣೆ ನಡೀತಾ ಇದೆ. ಈಗಾಗಲೇ ಕ್ಷೇತ್ರದ ಶಾಸಕರು ಮತ್ತೆ ನಮ್ಮ ಮಾನ್ಯ ಮದನ್ ಗೌಡರು ಈಗಾಗಲೇ ಪತ್ರಕರ್ತರು ಮತ್ತು ಪತ್ರಕರ್ತರ ಸಂಘಟನೆಯ ಬಗ್ಗೆ ಈಗಾಗಲೇ ಸಾಕಷ್ಟು ವಿಚಾರವನ್ನು ತಿಳಿಸಿದ್ದಾರೆ. ನಾವು ಕೂಡ ಈಗಾಗಲೇ ಜಿಲ್ಲೆಯಾದ್ಯಂತ ಪತ್ರಕರ್ತರ ಸಂಘಟನೆ ಒಳಗಡೆ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಕಂಡು ಬರ್ತಾ ಇದ್ದಿದ್ದು ಒಂದು ಪತ್ರಕರ್ತರ ಬಸ್ ಪಾಸ್ ಸಮಸ್ಯೆ. ಈಗಾಗಲೇ ಶಿವಾನಂದ ತಗಡೂರು ಅವರು ಅಧ್ಯಕ್ಷ ಆದ ಮೇಲೆ ಎಲ್ಲ ಪತ್ರಕರ್ತರ ಹೋರಾಟದ ಫಲವಾಗಿ ಅದರಲ್ಲೂ ಕೂಡ ಮಾಧ್ಯಮ ನಮ್ಮ ಸಲಹೆಗಾರರಾಗಿರ್ತಕ್ಕಂಥ ಕೆ ವಿ ಪ್ರಭಾಕರ್ ಅವರ ಒಂದು ನಮ್ಮ ಮೇಲೆ ಇರ್ತಕ್ಕಂಥ ವಿಶ್ವಾಸದ ಹಿನ್ನೆಲೆಯಲ್ಲಿ ಮದನಗೌಡರು ಎಲ್ಲರೂ ಸೇರಿ ಒತ್ತಡವಂತ ಹಿನ್ನೆಲೆಯಲ್ಲಿ ಇವತ್ತು 40 ವರ್ಷಗಳ ಹೋರಾಟದ ಫಲವಾಗಿ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ವ್ಯವಸ್ಥೆ ಈಗ ಬಂದಿದೆ, ಖಂಡಿತವಾಗ್ಲೂ ಬಂದಿದೆ. ಇನ್ನು 15 ದಿವಸದೊಳಗಡೆ ಬಸ್ ಪಾಸ್ ಸಿಗುತ್ತೆ. ಈಗಾಗಲೇ ಇನ್ನೇನು ಇಡೀ ಜಿಲ್ಲೆಯಲ್ಲಿ ಫಸ್ಟ್ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಚನ್ನರಾಯಪಟ್ಟಣದಲ್ಲಾಗಿದೆ. ಅದೇ ರೀತಿ ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರ ಸಂಘವು ಕೂಡ ಎಲ್ಲ ಹಿರಿಯರ ಮಾರ್ಗದರ್ಶನ, ಪುಟ್ಟಣ್ಣ ಇರ್ಬೋದು, ನಮ್ಮ ಅಶೋಕ್ ಕುಮಾರ್ ಇರ್ಬೋದು, ಎಲ್ಲರ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾಗಿ ಪತ್ರಿಕಾ ದಿನಾಚರಣೆ ಒಂದು ವಾಸ್ತವವಾಗಿ ಒಂದು ವಿಶೇಷವಾದ ಎಲ್ಲರಿಗೂ ಒಂದೊಂದು ದಿನಾಚರಣೆ ಇದೆ. ಆದರೆ ಪತ್ರಿಕೋದ್ಯಮ ಯಾವ ಸ್ಥಿತಿ ಅಂತಂತಂದ್ರೆ ಇವತ್ತಿನ ಸ್ಥಿತಿ ಶಾಸಕರು ಹೇಳಿದ ಹಾಗೆ ತನ್ನದೇ ಇದನ್ನ ರೂಪವನ್ನು ಕಳ್ಕೊಳ್ತಾ ಇದೆ. ಯಾಕೆ ಅಂತಂದ್ರೆ ಇವತ್ತಿನ ಸಾಮಾಜಿಕ ಸೋಷಿಯಲ್ ಮೀಡಿಯಾ ಸ್ಥಿತಿಯಲ್ಲಿ. ಆದರೆ ಮೊಟ್ಟ ಮೊದಲನೇದಾಗಿ ಪತ್ರಿಕೆ ಪ್ರಾರಂಭ ಆಗಿದ್ದು ಯಾವಾಗ ಅಂತ ಅಂದ್ಬಿಟ್ಟು ನಾವೊಬ್ಬರು ಹಿರಿಯ ಪತ್ರಕರ್ತರನ್ನ ಕೇಳಿದ್ರು. ಅವರು ಸ್ವಲ್ಪ ಇದನ್ನ ಇದು ಯಾವಾಗ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿ ಬಂದಂಥದ್ದು ಈ ಬೇರೆ ರೀತಿಯಲ್ಲಿ. ಆದರೆ ಇದು ಮೊದಲು ಪ್ರಾರಂಭ ಆದಂಥದ್ದು ಜರ್ಮನ್ನ 1506ರಲ್ಲಿ ಪ್ರಾರಂಭ ಆದಂಥ ಒಂದು ರಿಲೇಷನ್ ಅನ್ನೋ ಒಂದು ಪತ್ರಿಕೆ ಮುಖಾಂತರ. ಅದಾದ ನಂತರ 1764ರಲ್ಲೂ ಸಹಿತ ಕಲ್ಕತ್ತಾದಲ್ಲಿ ಅದನ್ನ ಪ್ರಾರಂಭ ಆಯಿತು ಅಂತಂತ ಹೇಳ್ತಾರೆ. ಹಾಗೆ ಅಲ್ಲಿಂದ ಇಲ್ಲಿಯ ತನಕ ಆ ಪತ್ರಿಕೋದ್ಯಮದಲ್ಲಿ ನಡೆದಂತ ಇದು ಒಂದು ಬಹಳಷ್ಟು ಹಿಂದಿನ ಪತ್ರಕರ್ತರ ಒಂದು ಏನು ಪತ್ರಿಕೋದ್ಯಮನ
ಅದರಲ್ಲಿ ಇದನ್ನಾದಂಥದ್ದು ಬ್ರಿಟಿಷ್ ಸರ್ಕಾರದಲ್ಲೇ ಬಹಳಷ್ಟು ತೊಂದರೆಗಳಿಗೆ ಏರ್ಪಡ್ತಾರೆ. ಅಲ್ಲಿಂದ ಇಲ್ಲಿಯ ತನಕ ತನ್ನದೇ ಆದಿಯಲ್ಲಿ ಒಂದು ಸತ್ಯದ ಪಾರದರ್ಶಕವಾಗಿ ತೋರಿಸುವುದು ಸಹಿತ ಅದಕ್ಕೆ ಸರಿಯಾದ ಸ್ಥಾನಮಾನಗಳು ಸಹಿತ ಇವತ್ತಿಗೂ ಸಹಿತ ಕಮ್ಮಿನೇ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಕಾರಣ ಹೇಗೆ ಅಂತಂದ್ರೆ, ಯಾವಾಗ ಅತಿ ಹೆಚ್ಚು ಪ್ರಭಾವಿತರಾಗ್ತವೋ ಅಲ್ಲಿ ಸಹಿತ ತೊಂದರೆಗಳು ಸಹಿತ ಒಳಪಡ್ತವೆ. ಹಾಗೆ ಅಲ್ಲಿಂದ ಇಲ್ಲಿಯ ತನಕ ಒಂದು ಒಂದು ಹೋರಾಟದ ಹಾದಿಯಲ್ಲಿ ಇರ್ತೋ ಅದು ಒಂದು ಮುಳ್ಳಿನ ಅಲಿಗೆ ಮೇಲೆ ನಡೆದಂಥದ್ದೇ ಪತ್ರಕರ್ತರ ಜೀವನ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ನನಗೊಂದು ಬಹಳ ಕುತೂಹಲ ಆಗ್ತಿತ್ತು. ಬಹಳಷ್ಟು ಮೊಟ್ಟ ಮೊದಲನೇದಾಗಿ ಮದನ್ ಗೌಡ್ರು ಅವರು ಎಲ್ಲಾ ಪತ್ರಕರ್ತರನ್ನ ಕರೆದು ಮಂದಿರದಲ್ಲಿ ಜನಸಂಖ್ಯೆ ಜಾಸ್ತಿ ಇಲ್ಲ ಬಿಡಿ ನಿಂತ ಅರೆ ದೂರ ಮಾತಾಡಿದ್ರು. ಅರೆ ದೂರ ಓಡ ಜನಿದವ್ರು 3 ದಿನ ಅಮೆರಿಕ ಮಾಡ್ಕೊಂಡು ಚೇಟ್ನ ಮಾವಾಯ್ ಇಬ್ರು ಪತ್ರಿಕಾ ದಿನಾಚರಣೆ ನೆಪದಲ್ಲಿ ಶುರುವಾಗಿದ್ದು ಇವತ್ತು ಎಲ್ಲ ಕಡೆ ನಡೀತಾ ಇದೆ. ಆ ಸಂತೋಷ ಸಂಭ್ರಮ ನಮ್ಮೆಲ್ಲರಿಗೆ ಇದೆ. ಹಾಗಾಗಿ ಪತ್ರಿಕಾ ದಿನಾಚರಣೆ ಬಹುಶಃ ನಿಮ್ಮೆಲ್ಲರಿಗೆ ಗೊತ್ತಿದೆ. ಅನೇಕರು ಪತ್ರಕರ್ತರ ಈ ವೇದಿಕೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಹೇಳಿರ್ಬೋದು ಅಂತ ನಾನು ಭಾವಿಸ್ತೇನೆ. 1843ರಲ್ಲಿ ಇದರಲ್ಲಿ ಮಂಗಳೂರಿನಲ್ಲಿ ಶುರು ಮಾಡಿದಂಥ ಮೊಟ್ಟ ಮೊದಲ ಪತ್ರಿಕೆ ಕನ್ನಡದ ಮಂಗಳೂರು ಸಮಾಚಾರ ಅಂತೇಳಿ ಆ ಪತ್ರಿಕೆ. ಅದರ ಜುಲೈ 1ನೇ ತಾರೀಕು ಆ ಪತ್ರಿಕೆ ಹೊರಬಂದಂಥ ದಿನ. ಆ ಕಾರಣಕ್ಕೋಸ್ಕರ ಅವತ್ತಿಂದ ಇವತ್ತಿನವರೆಗೂ ಆ ಪತ್ರಿಕಾ ದಿನಾಚರಣೆಯನ್ನು ಅದೊಂದು ಲ್ಯಾಂಡ್ ಮಾರ್ಕ್ ಆಗಿ ಇಟ್ಕೊಂಡು ನಾವು ಕನ್ನಡದ ಪತ್ರಿಕೋದ್ಯಮದ ಮೊದಲ ಪತ್ರಿಕೆಯನ್ನು ಕಾರಣಕ್ಕಾಗಿ ಜುಲೈ ತಿಂಗಳಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಡೀ ರಾಜ್ಯಾದ್ಯಂತ ಇವತ್ತು ಈ ಕಾರ್ಯಕ್ರಮಗಳು ನಡೀತಾ ಇದ್ವಿ. ಮೊನ್ನೆ ಅಷ್ಟೇ ನಿಮ್ಮೆಲ್ಲರೂ ಗಮನಿಸಿದರೆ ನಾನು ಕಾಸರಗೋಡು ನಮ್ಮ ಹೊರ ನಾಡಿನ ಘಟಕ ಕೇರಳ ಘಟಕದಲ್ಲಿ ಕಾಸರಗೋಡಿನಲ್ಲೂ ಕೂಡ ಪತ್ರಿಕಾ ದಿನಾಚರಣೆಯನ್ನು ಆಯೋಜನೆ ಮಾಡಿದ್ವಿ. ನಾವು ಸೆಪ್ಟೆಂಬರ್ನಲ್ಲಿ ಆಚರಿಸಲಾಗುವ ಗಣೇಶ ಚತುರ್ಥಿ ಸಲುವಾಗಿ ಪಟ್ಟಣದ ಗಣಪತಿ ಸೇವಾ ಸಮಿತಿಯು ಏಕಾದಶಿಯ ಶುಭ ದಿನದಂದು ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಗಣೇಶ ಮೂರ್ತಿಯ ತಯಾರಿಕೆಯ ಮಣ್ಣಿನ ಪೂಜೆಯನ್ನ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಮ್ಮುಖದಲ್ಲಿ ಬುಧವಾರದಂದು ನೆರವೇರಿಸಿದರು. ಮಣ್ಣಿಗೆ ಪೂಜೆ ನೆರವೇರಿಸಿ ಮಾತನಾಡಿದ ಕ್ಷೇತ್ರದ ಶಾಸಕರ ಧರ್ಮಪತ್ನಿ ಕುಸುಮಾ ಬಾಲಕೃಷ್ಣರವರು, ಪಟ್ಟಣದ ಗಣಪತಿ ಸೇವಾ ಸಮಿತಿಗೆ ರಾಜ್ಯದಲ್ಲೇ ವಿಶೇಷ ಸ್ಥಾನಮಾನವಿದೆ. ಜಾತ್ಯತೀತವಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಸರ್ವಧರ್ಮಗಳು ಒಂದೇ ಎಂಬ ಭಾವೈಕ್ಯತೆಯನ್ನ ಸಾರಲಾಗುತ್ತಿದೆ. 69 ವರ್ಷಗಳು ಸತತವಾಗಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿಕೊಂಡು ಬಂದಿರುವ ಸೇವಾ ಸಮಿತಿಯು 70ನೇ ವರ್ಷದ ಮಹೋತ್ಸವಕ್ಕಾಗಿ ಏಕಾದಶಿ ಶುಭ ದಿನದಂದು ಮಣ್ಣಿನ ಪೂಜೆಯನ್ನ ನೆರವೇರಿಸಿದೆ. 49 ದಿನ ಮೂರ್ತಿಯನ್ನ ಇಟ್ಟು ಪೂಜೆ ಪುನಸ್ಕಾರಗಳನ್ನ ಕೈಗೊಂಡು ವಿಸರ್ಜನೆ ಮಾಡುವುದು ಪದ್ಧತಿ. ಸ್ವತಂತ್ರ ಪೂರ್ವದಲ್ಲಿ ಆರಂಭವಾದ ಗಣೇಶ ಹಬ್ಬ ಇಂದಿಗೂ ದೇಶದಲ್ಲಿ ಹೆಚ್ಚು ಭಕ್ತ ಸಮೂಹವನ್ನ ಹೊಂದಿ ಏಕಕಾಲದಲ್ಲಿ ಆಚರಿಸುವ ಬಹುದೊಡ್ಡ ಹಬ್ಬವಾಗಿದೆ. ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಪ್ರತಿ ವರ್ಷ ನೆರವೇರುವ ಗಣೇಶ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ಕೆ ತನು ಮನ ಧನ ಸಹಕಾರ ನೀಡುತ್ತಿದ್ದು, ಇದು ಈ ಬಾರಿಯೂ ಮುಂದುವರಿಯುತ್ತಿದೆ ಎಂದರು. ಪುಣ್ಯದ ಕಾರ್ಯಕ್ರಮದಲ್ಲಿ ಮುಂಜಾನೆ ಭಾಗವಹಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬ ಸಂತೋಷ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಸಾಂಪ್ರದಾಯಿಕವಾಗಿ ಏಕಾದಶಿಯಂದು ಈ ಒಂದು ಮಣ್ಣಿನ ಪೂಜೆ ನೆರವೇರಿರ್ತಕ್ಕಂಥದ್ದು ಅದು ಯಶಸ್ವಿಯಾಗೂ ಕೂಡ ನಡೆದಿದೆ. ಎಲ್ಲರ ಒಂದು ಸಹಕಾರದೊಂದಿಗೆ ಆಶೀರ್ವಾದದೊಂದಿಗೆ ಎನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ವಿಘ್ನೇಶ್ವರ ಸ್ವಾಮಿ ಎಲ್ಲರಿಗೂ ಕೂಡ ಒಳಿತನ್ನ ಮಾಡಿ ಆರೋಗ್ಯ ಆಯಸ್ಸು ಎಲ್ಲವನ್ನೂ ಕೊಟ್ಟು ಮಕ್ಕಳ ಭವಿಷ್ಯಗಳ ಒಳ್ಳೆಯ ರೀತಿ ರೂಪುಗೊಳ್ಳೋದಕ್ಕೆ ಅವಕಾಶಗಳಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ, ಜೊತೆಗೆ ರೈತಾಪಿ ವರ್ಗದವರಿಗೆ ಸರಿಯಾದಂಥ ಮಳೆಯಾಗಿ
ಬೆಳೆ ಬಂದು ಅವ್ರಿಗೂ ಕೂಡ ಅವರ ಬದುಕು ಕೂಡ ಅಚ್ಚುಕಟ್ಟಾಗಿ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ಯಾಕೆಂದರೆ ಇವತ್ತು ಗಣಪತಿ ಸೇವಾ ಸಮಿತಿಯವರು ಎಲ್ಲರ ಅಶೋಕಣ್ಣನವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ 48 ದಿನಗಳ ಕಾಲ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಜನಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ 51 ಈ ಬಾರಿ 51 ಮಾಡ್ತಾ ಇದ್ವಿ. ಈ ಬಾರಿ 50 ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದಾರೆ. ಈ ಬಾರಿ 51 ದಿವಸ ಇನ್ನೂ ಕೂಡ ಮುಂದಕ್ಕೆ ಹಾಕಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬ ಒಂದು ಸಂತೋಷವಾಗಿರ್ತಕ್ಕಂಥದ್ದು. ಚಂದ್ರಾಯಪಟ್ಟಣ ಒಮ್ಮೆ ತಿರುಗಿ ನೋಡುವಂಥ ಮಟ್ಟದಲ್ಲಿ ಈ ಒಂದು ಸಮಿತಿ. ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷ ಸಿಎನ್ ಅಶೋಕ್ ಮಾತನಾಡಿ, ಕಳೆದ ಸಾಲಿನಲ್ಲಿ ಕೈಗೊಂಡಂತೆ ಈ ಬಾರಿ 51 ದಿನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗುವುದು. ಪ್ರತಿದಿನ ಅನ್ನದಾನ, ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯೊಂದಿಗೆ ಕಾರ್ಯಕ್ರಮವನ್ನು ರೂಪಿಸುವ ಸಂಕಲ್ಪ ಮಾಡಲಾಗಿದೆ. ಈ ಬಾರಿಯ ಅನ್ನದಾನಕ್ಕಾಗಿ ನಿರ್ದಿಷ್ಟ ಹಣವನ್ನು ನಿಗದಿಪಡಿಸಲಾಗಿದೆ. ಪಟ್ಟಣದ ಸಂಘ ಸಂಸ್ಥೆಗಳು ಸಹಕಾರ ನೀಡಿ ಯಶಸ್ವಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಚ್.ಎನ್. ಲೋಕೇಶ್ ಮಾತನಾಡಿ, ದೇವರಿನಲ್ಲಿ ನಂಬಿಕೆಯನ್ನ ಇಟ್ಟು ಆರಾಧಿಸುವ ಸತ್ಕಾರ್ಯ ಅನಾದಿ ಕಾಲದಿಂದಲೂ ನಡೆದು ಬಂದಿದ್ದು, ಗಣೇಶನ ಆರಾಧನೆ ಹಿಂದೂಗಳಾದ ನಮ್ಮ ಕರ್ತವ್ಯ. ಭಕ್ತಿ ಮಾರ್ಗದಿಂದ ಮಾತ್ರ ಮನುಷ್ಯ ನೆಮ್ಮದಿ, ಶಾಂತಿ ಕಾಣಲು ಸಾಧ್ಯ. ಈ ಬಾರಿಯೂ ಆತನ ಆರಾಧನೆ ವಿಜೃಂಭಣೆಯಿಂದ ನಡೆಯಲಿ, ಇದಕ್ಕೆ ನಮ್ಮ ಸಹಕಾರ ಇರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಸ್ಥಾಯಿ ಸಮಿತಿ ಸದಸ್ಯೆ ಅಧ್ಯಕ್ಷೆ ಬನಶಂಕರಿ ರಘು, ಪುರಸಭಾ ಸದಸ್ಯರಾದ ರಾಣಿ ಕೃಷ್ಣ, ಎಚ್ಎಸ್ಎಸ್ಕೆ ಅಧ್ಯಕ್ಷ ವೆಂಕಟೇಶ್, ಯುವ ಮುಖಂಡ ಜಯದೀಪ್, ತಾಲೂಕು ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ಶಿವೇಗೌಡ, ಅಧ್ಯಕ್ಷ ಜಯಪಾಲ್, ಮುಖಂಡರಾದ ಬಿಜೆಪಿ ಕುಮಾರ್, ಚಿಕ್ಕಬಿಳ್ತಿ ಗಂಗಾಧರ್, ಮೆಡಿಕಲ್ ನಂದಣ್ಣ, ಗಣೇಶ ಮೂರ್ತಿ ತಯಾರಕರಾದ ಪ್ರಸನ್ನ ಸೇರಿ ಇತರರಿದ್ದರು. 5,000 ಅನ್ನಸಂತರ್ಪಣೆ ಮಾಡುವುದಕ್ಕೆ ಗಣಪತಿ ಪಂಡಾಲದಲ್ಲಿ ಒಂದು ಪರಿಸರಕ್ಕೆ ಪೂರಕವಾದ ಕೆಲಸ ಮಾಡ್ತಾ ಬಂದಿದ್ದು ಕೂಡ ಈ ವರ್ಷ ಆರ ಶಾಲು ಮೊಮೆಂಟ್ಗಳನ್ನ ಕೊಟ್ಟು ಅವ್ರಿಗೆ ಬೇಕಾದಂಥ ಗಿಡವನ್ನು ಕಾರ್ಯಕ್ರಮ ಆಗಲಿದೆ. ಒಂದು ಗಿಡ ಸಂತಾನದೊಂದಿಗೆ ಒಂದು ಪ್ರಾಣಾಯಾಮ ತೋರಿಸುತ್ತಿದೆ, ಸಮಾಜಕ್ಕೆ ಒಂದು ಒಳ್ಳೆಯ ಶಕ್ತಿ ಕೊಟ್ಟಂತಾಗುತ್ತೆ. ಅದರಿಂದ ಈ ವರ್ಷ ಎಲ್ಲ ಕಾರ್ಯಕ್ರಮ ಕೊಟ್ಟಂಥವ್ರಿಗೆ ಗುಲಾಬಿ ಗಿಡ ಮತ್ತು ಬೇರೆ ಬೇಕಾದಂಥ ಗಿಡಗಳನ್ನ ನಡೆಸಿರುವಂಥ ಸಂಚಲನ ಉತ್ಸವದಿಂದ ಗಿಡಪ್ರವಾಹ ಮಾಡ್ಕೊಂಡಿದ್ದೀವಿ. ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎನಿಸಿಕೊಂಡಿರುವ ಸ್ವತಂತ್ರ ಪೂರ್ವದಲ್ಲಿ ಆರಂಭವಾಗಿರುವ ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ 13 ನಿರ್ದೇಶಕರ ಸ್ಥಾನಗಳಿಗೆ ಆಗಸ್ಟ್ 4ರಂದು ಚುನಾವಣೆ ನಡೆಯುವ ಕುರಿತಾಗಿ ಚುನಾವಣಾಧಿಕಾರಿಯಾಗಿ ನಿಯೋಜನೆಗೊಂಡಿರುವ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಡಾಕ್ಟರ್ ಲೀಲನ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನವೋದಯ ವಿದ್ಯಾಸಂಘದ ಆಡಳಿತ ಮಂಡಳಿಯು ಮುಂದಿನ 5 ವರ್ಷಗಳ ಅವಧಿಗೆ ಚುನಾಯಿತವಾಗಲಿದ್ದು, ಇದಕ್ಕಾಗಿ ಚುನಾವಣೆಯ ದಿನಾಂಕ ನಿಗದಿಯಾಗಿದ್ದು, ಆಡಳಿತ ಮಂಡಳಿಯ 13 ನಿರ್ದೇಶಕರ ಸ್ಥಾನಗಳಿಗೆ ದಿನಾಂಕ 4/8/2024 ಭಾನುವಾರದಂದು ನವೋದಯ ವಿದ್ಯಾಶಾಲೆಯ ಆವರಣದಲ್ಲಿ ಚುನಾವಣೆ ನಡೆಸಲು ನಿಗದಿಪಡಿಸಲಾಗಿದೆ. ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸುವ ಆಕಾಂಕ್ಷಿಗಳಿಂದ ದಿನಾಂಕ 20/7/2024 ರಿಂದ 25/7/2024 ರವರೆಗೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಸಂಘದ ಕಚೇರಿಯಲ್ಲಿ ನಾಮಪತ್ರವನ್ನು ಸ್ವೀಕರಿಸಲಾಗುವುದು. ದಿನಾಂಕ 26/7/2024 ರಂದು ಬೆಳಗ್ಗೆ 9:30 ಗಂಟೆಗೆ ನಾಮಪತ್ರ ಪರಿಶೀಲನಾ ಕಾರ್ಯ ನಡೆಯಲಿದೆ. ದಿನಾಂಕ 27/7/2024 ರಂದು ಮಧ್ಯಾಹ್ನ 4 ಗಂಟೆಯೊಳಗೆ ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ದಿನವಾಗಿದೆ. ದಿನಾಂಕ 4/8/2024 ರಂದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನವೋದಯ ವಿದ್ಯಾಶಾಲೆಯ ಆವರಣದಲ್ಲಿ ಚುನಾವಣೆ ನಡೆಯಲಿದ್ದು, ಮತದಾನ ಮುಗಿದ ಬಳಿಕ ಮತ ಎಣಿಕೆ ಕಾರ್ಯವನ್ನು ನಡೆಸಿ ಫಲಿತಾಂಶವನ್ನ ಘೋಷಿಸಲಾಗುವುದೆಂದು ಹಾಗೂ ಇದೇ ಚುನಾವಣಾ ವೇಳಾಪಟ್ಟಿ ಎಂದು ಪರಿಗಣಿಸಲು ಸಹ ಸಂಘದ ರಿಟರ್ನಿಂಗ್ ಆಫೀಸರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇನ್ನು ನವೋದಯ ವಿದ್ಯಾಸಂಘದಡಿ ತಾಲೂಕಿನ 2583 ಸದಸ್ಯರಿದ್ದು, ಕಳೆದ ಆಡಳಿತ ಮಂಡಳಿಯ ಅವಧಿಯಲ್ಲಿ 500 ಮಂದಿ ಹೊಸ ಸದಸ್ಯರು ನೋಂದಾವಣೆಗೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ತಾಲೂಕಿನ ಹಿರಿಸಾವೆ ಸಮೀಪ ನಿರ್ಮಿಸಲಾಗಿರುವ ಶ್ರೀ ಸಾಯಿ ಸಿದ್ದಾಶ್ರಮದ ಸಾಯಿ ಮಂದಿರದಲ್ಲಿ ಸತತ 10ನೇ ವರ್ಷದ ಆಷಾಢ ಮಾಸದ ಶ್ರೀ ಗುರುಪೂರ್ಣಿಮಾ ಮಹೋತ್ಸವವನ್ನು ಜುಲೈ 21ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಾಯಿ ಮಂದಿರದ ಸಂಸ್ಥಾಪಕರಾದ ಗುರುಮೂರ್ತಿ ಗುರೂಜಿರವರು ತಿಳಿಸಿದ್ದಾರೆ. ತಾಲೂಕಿನ ಚಿಕ್ಕೋನಹಳ್ಳಿ ಸಾಯಿ ಮಂದಿರದಲ್ಲಿ ಬುಧವಾರದಂದು ನಡೆದ ಪತ್ರಿಕಾ ದಿನಾಚರಣೆ ವೇಳೆ ಮಾತನಾಡಿದ ಗುರೂಜಿಯವರು,
ಜಿಲ್ಲೆ ಮತ್ತು ತಾಲೂಕಿನ ಜನರಿಗೆ ಆಧ್ಯಾತ್ಮಿಕ ಜಿಜ್ಞಾಸೆಗಳಿಗೆ ಬಾಬಾರವರ ಆಶೀರ್ವಾದ ಮುಖ್ಯವೆಂದು ಭಾವಿಸಿ ಗುಹಾಂತರ ಸಾಯಿ ಮಂದಿರ ನಿರ್ಮಾಣ ಮಾಡಿ ದಿನನಿತ್ಯ ಸಾವಿರಾರು ಭಕ್ತರ ದರ್ಶನಕ್ಕೆ ಕಾರಣವಾಗಿರುವ ಸಾಯಿ ಮಂದಿರದಲ್ಲಿ ಈ ಬಾರಿಯ ಗುರುಪೂರ್ಣಿಮೆಯ ದಿನದ ಮುನ್ನ ದಿನದಂದು ಗಣಹೋಮ, ಮಾರನೇ ದಿನವಾದ ಗುರುಪೂರ್ಣಿಮೆ ದಿನದಂದು ಗಂಗಾ ಪೂಜೆ, ವ್ಯಾಸ ಪೂಜೆ, ನಂದಿ ಧ್ವಜಾರೋಹಣ, ಸದ್ಗುರು ಪೂಜೆ, ಭಿಕ್ಷಾ ವಂದನೆ, ಕುಂಭಾಭಿಷೇಕ, ತರುವಾಯ ಮಧ್ಯಾಹ್ನ ಮಹಾಮಂಗಳಾರತಿ ನೆರವೇರಲಿದೆ. ಅಂದು ಬರುವ 5,000ಕ್ಕೂ ಹೆಚ್ಚಿನ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ನಡೆಸಲಾಗುವುದು. ಅಂದು ಸಂಜೆ ಆರತಿ, ಸಾಯಿ ಬಾಬಾರವರ ಪಾದಸ್ಪರ್ಶ, ಶೇಜ ಆರತಿ ಸೇರಿದಂತೆ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ ಎಂದರು. ಇನ್ನು ಸಾಯಿ ಮಂದಿರದಲ್ಲಿ ಭಕ್ತಾದಿಗಳ ಅನುಕೂಲಕ್ಕಾಗಿ ಮೂಲಭೂತ ಸೌಲಭ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದ್ದು, ಪಕ್ಕದಲ್ಲಿ ಯಾಗಮಂಟಪ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು 4 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಭವನ ನಿರ್ಮಾಣಕ್ಕೆ ಅನುದಾನದ ಕೊರತೆ ಉಂಟಾಗಿದ್ದು 1.2 ಕೋಟಿ ರುನಲ್ಲಿ ಕಾಮಗಾರಿ ನಡೆಯುತ್ತಿದೆ. ಅದಕ್ಕಾಗಿ ಬಾಕಿ 2.5 ಕೋಟಿ ಹಣದ ಅವಶ್ಯಕತೆಯಿದೆ ಎಂದ ಅವರು, ಅಲ್ಲಿ ವಿದ್ಯಾರ್ಥಿಗಳಿಗಾಗಿ ವಸತಿ ನಿಲಯ, ಜೈನ ಮುನಿಗಳ ವಿಶ್ರಾಂತಿ ಕೊಠಡಿಗಳು, ವಿಐಪಿ ತಂಗುದಾಣ ನಿರ್ಮಿಸಲಾಗುತ್ತಿದೆ ಎಂದರು. ಈ ವೇಳೆ ಸಾಯಿ ಮಂದಿರದ ಉಸ್ತುವಾರಿಗಳಾದ ಶಿವಾನಂದ್ ಗುರೂಜಿಯವರಿದ್ದರು. ಹೊಸದಾಗಿ ಏನು ಇದು ಮಾಡುವಂಥದ್ದಲ್ಲ, ಪ್ರತಿ ವರ್ಷವೂ ಸಹಿತ ಗುರುಪೂರ್ಣಿಮೆ ಆಯೋಜನೆ ಮಾಡ್ತಾ ಇದೆ. ಸುಮಾರು ಕರೋನಾದ ನಂತರ, ಕರೋನಾಗಿಂತ ಮುಂಚೆ 8-10 ಸಾವಿರ ಜನ ಎಲ್ಲ ಸೇರ್ತಾ ಇದ್ರು. ಕರೋನಾ ಆದ್ಮೇಲೆ ಒಂದು 2,000 ಜನ ಅಷ್ಟಕ್ಕೆ ಇದನ್ನಾಗ್ತಿದ್ದು. ತದಾದ ನಂತರ ಹೋದ ಸುಮಾರು 7-8 ಸಾವಿರ ಜನ ಪೂರ್ತಿ ಬೆಂಗಳೂರಿನಿಂದ, ಸುಮಾರು ಅರಸೀಕೆರೆಯಿಂದ, ಮೈಸೂರು ಕಡೆಯಿಂದ, ಎಲ್ಲ ಕಡೆಯಿಂದನೂ ಗುರುಪೂರ್ಣಿಮೆಗೆ ಬರ್ತಾರೆ. ಆ ಕಾರಣದಿಂದ ಅವತ್ತು ವಿಶೇಷವಾಗಿ ಗಣ ಹೋಮ ಮತ್ತು 4 ಆರತಿಗಳು ಸಹಿತ ನಡೆಯುತ್ತೆ. ಬಾಬಾ ಅವರಿಗೆ ಕುಂಭಾಭಿಷೇಕ ನಡೆಯುತ್ತೆ, ಕ್ಷೀರಾಭಿಷೇಕ ನಡೆಯುತ್ತೆ ಮತ್ತು ಭಜನಾ ಕಾರ್ಯಕ್ರಮ ಇರುತ್ತೆ. ನಂತರ ಬಾಬಾರವರ ಒಂದು ದಿವ್ಯ ಕಥಾಮೃತ ಸಹಿತ ಆಗುತ್ತೆ. ನಂತರ ಅನ್ನದಾನ ಪ್ರತಿ ಬೆಳಗ್ಗೆಯಿಂದ ರಾತ್ರಿ ತನಕ ನಿರಂತರವಾಗಿ ಅನ್ನದಾನ ಆಗುತ್ತೆ. ಈ ರೀತಿ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಸಹಿತ ನಡೆಯುತ್ತೆ. ನಮ್ಮೆಲ್ಲರಿಗೂ ಸಹಿತ ಪತ್ರಕರ್ತರಿಗೂ ಮತ್ತು ಇಡೀ ಜಿಲ್ಲೆ ಮತ್ತು ನಮ್ಮ ತಾಲೂಕು ಮತ್ತು ಎಲ್ಲ ಪತ್ರಕರ್ತರ ಕುಟುಂಬ ಸಮೇತರಾಗಿ ಬಂದು ಬಾಬಾ ಅವರ ಆಶೀರ್ವಾದ ತಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಮತ್ತು ಇದನ್ನ ನಮ್ಮ ತಾಲೂಕು ಏನು ಅಂತಂತಂದ್ರೆ, ಇದನ್ನ ಮಾಡಿರೋ ಉದ್ದೇಶ ಏನು ಅಂತಂದ್ರೆ, ಹಳ್ಳಿ ಬೆಂಗಳೂರಿನಲ್ಲಿ ಒಂದು ಬೋರ್ಡ್ ಹಾಕಿದ್ರೆ ಸಾಕು, ಬಹಳಷ್ಟು ಜನ ಕಾಂಟ್ರಿಬ್ಯೂಷನ್ ಕೊಟ್ಬಿಡ್ತಾರೆ. ಆದರೆ ಹಳ್ಳಿನಲ್ಲಿ ತುಂಬ ಕಷ್ಟ, 10 ರೂಪಾಯಿ ಅವ್ರಿಗೆ ಇದು ಮಾಡಿಸ್ಕೊಳ್ಳೋದಕ್ಕೂ ತುಂಬ ಕಷ್ಟ ಇರುತ್ತೆ. ಅಂಥವ್ರು ಶಿರ್ಡಿ ತನಕ ಹೋಗ್ಬಿಟ್ಟು ದರ್ಶನ ಮಾಡೋದು, ಶಿರ್ಡಿಗೆ ಏನಾದ್ರು ಹೋಗ್ಬೇಕು ಅಂತಂದ್ರೆ ಕಮ್ಮಿ ಅಂದರೆ 15,000 ರೂಪಾಯಿ ಬೇಕಿರುತ್ತೆ ನೀರಲ್ಲಿ. ಅಂಥದ್ರಲ್ಲಿ ಇದನ್ನಾಗಲಿ ಅಂತ ಅನ್ನುವಂಥ ಉದ್ದೇಶದಿಂದ ನಾವು ಮಂದಿರವನ್ನು ಎಲ್ಲರಿಗೂ ಹೋಗಿ ತಲುಪಲಿ ಅನ್ನುವಂಥ ಇದರಿಂದ ನಾವು ಮಾಡಿದಂಥದ್ದು. ಅದರಿಂದ ಬಾಬಾ ಕೃಪೆ ಆಗಲಿ ಎಲ್ಲರೂ ಸಹಿತ. ನಾವು ಆ ದಿವಸ ನಾವು ಬೆಂಗಳೂರಿನಲ್ಲಿ ಇರೋದ್ರಿಂದ ಎಲ್ಲ ಮಂದಿರ ನಿಮ್ಮದೇ. ಇಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರು ಇವರು ಅನ್ನುವಂಥದ್ದೆಲ್ಲ ಮಂದಿರ ನಿಮ್ಮದೇ. ಏನಾದ್ರು ಅಕಸ್ಮಾತ್ ಇದನ್ನು ಇದು ಮಾಡಿಕೊಂಡು ಪ್ರಸಾದ ತಗೊಂಡು ಪ್ರತಿ ವರ್ಷ 8 ವರ್ಷದಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆ ಕಾರಣದಿಂದ ಇದು ಪೂರ್ಣ ಸುದ್ದಿಯನ್ನು ಮಾಡಿ ಜನಗಳಿಗೆ ಬಾಬಾವರ ಭಕ್ತಿ ಪ್ರಚಾರವನ್ನು, ಏನು ಆಷಾಢ ಮಾಸದಲ್ಲಿ ಬರುವಂಥ ಒಂದು ದಿವ್ಯ ಗುರು ಅಂತಂದ್ರೆ, ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕು ಅಂತಂತ ಪ್ರತಿಯೊಂದಕ್ಕೂ ಗುರು ಬೇಕು. ಗುರುವಿನ ಶಕ್ತಿ ಅನಂತವಾದದ್ದು. ಅಂತ ಶಕ್ತಿಯನ್ನ, ಅಂತ ಗುರುವನ್ನು ನೆನೆಸುವಂಥದ್ದು ಗುರುಪೂರ್ಣಿಮೆ ಆಗಿರುತ್ತೆ. ಆ ಗುರುಪೂರ್ಣಿಮೆ ಆಷಾಢ ಮಾಸದಲ್ಲಿ ಬೇಸಿಗೆಯಿಂದ ಬೆಂದು ಅಂಥದ್ದು ಭೂಮಿ ಹೇಗೆ ಕಾದಿರುತ್ತೋ, ಅದಕ್ಕೆ ದಿವ್ಯ ಚೈತನ್ಯವಾಗಿ ಆ ಜಲ ಬೀಳುತ್ತೋ, ಅದೇ ರೀತಿಯಲ್ಲಿ ನಮ್ಮ ವರ್ಷದಿಂದ ವರ್ಷಕ್ಕೆ ನೋವುಗಳಿರುತ್ತೆ. ಅದನ್ನ ನಮ್ಮ ಆತ್ಮದಲ್ಲಿರುವಂಥ ಗುರು ಅಂತ ನಮ್ಮ ಆತ್ಮದಲ್ಲಿರುವಂಥ ಒಂದು ಚೈತನ್ಯ, ಆ ಚೈತನ್ಯಕ್ಕೆ ನಾವು ನಮಿಸೋಣ, ಆ ಗುರುವಿನ ನೆನೆಸೋಣ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಯಾವಾಗ ನಮ್ಮಲ್ಲಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ಹಿರಿಸಾವೆ ಬಳಿ ಸಾಯಿ ಆಶ್ರಮದಲ್ಲಿ 2024ನೇ ಸಾಲಿನ ಪತ್ರಿಕಾ ದಿನಾಚರಣೆ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜನೆ ಮಾಡಲಾದ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರು, ಸಂಸದರು ಸೇರಿ ರಾಜಕೀಯ ಮುಖಂಡರು, ಪತ್ರಿಕಾ ರಂಗದ ಗಣ್ಯರು ಭಾಗಿ. ಪತ್ರಕರ್ತರ ಕುಟುಂಬದ ಸದಸ್ಯರಿಗೆ ನಡೆದ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಬಹುಮಾನ ಗೆದ್ದು ಹರ್ಷ ವ್ಯಕ್ತಪಡಿಸಿದ ಸದಸ್ಯರು. ಸೆಪ್ಟೆಂಬರ್ನಲ್ಲಿ ನಡೆಯುವ ಗಣೇಶ ಚತುರ್ಥಿ ಸಲುವಾಗಿ ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಗಣಪತಿ ಸೇವಾ ಸಮಿತಿಯಿಂದ ಏಕಾದಶಿ ಶುಭ ದಿನದಂದು ಮೂರ್ತಿ ತಯಾರಿಕೆಯ ಮಣ್ಣಿಗೆ ಪೂಜೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣರವರು ಸೇರಿ ಹಲವು ಗಣ್ಯರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರು. ಪಟ್ಟಣದ ನವೋದಯ ವಿದ್ಯಾಸಂಘದ 13 ನಿರ್ದೇಶಕರ ಸ್ಥಾನಗಳಿಗೆ ಆಗಸ್ಟ್ 4ರಂದು ಚುನಾವಣೆ. 5 ವರ್ಷದ ಅವಧಿಗೆ ನಡೆಯುವ ಚುನಾವಣೆಗೆ ವಿದ್ಯಾಸಂಘದ
2583 ಸದಸ್ಯರಿಂದ ಮತದಾನದ ದಿನವೇ ಸಂಜೆ ಮತ ಎಣಿಕೆ, ಫಲಿತಾಂಶ ಪ್ರಕಟ. ಹಿರೇಸಾವೆ ಚಿಕ್ಕೋನಹಳ್ಳಿ ಸಾಯಿ ಮಂದಿರದಲ್ಲಿ ಜುಲೈ 21ರಂದು ಗುರುಪೂರ್ಣಿಮೆ. ಜಿಲ್ಲೆ ಮತ್ತು ತಾಲೂಕಿನ ಜನರಿಗೆ ಆಧ್ಯಾತ್ಮಿಕ ಜಿಜ್ಞಾಸೆಗಳಿಗೆ ಬಾಬಾರವರ ಆಶೀರ್ವಾದ ಪಡೆಯುವಂತೆ ಜನತೆಗೆ ಕರೆಕೊಟ್ಟ ಸಾಯಿ ಆಶ್ರಮದ ಮುಖ್ಯಸ್ಥರಾದ ಶ್ರೀ ಗುರುಮೂರ್ತಿ ಗುರೂಜಿಯವರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.